ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಕಾಂಗ್ರೆಸ್ನಿಂದ ಕುಕ್ಕರ್ ಹಂಚಿಕೆ ಮಾಡಲಾಗ್ತಾ ಇದ್ದು, ಕಾಂಗ್ರೆಸ್ ಶಾಸಕ ರಾಮಲಿಂಗಾರೆಡ್ಡಿ ಪರವಾಗಿ ಕುಕ್ಕರ್ ಅನ್ನ ಹಂಚಿಕೆ ಮಾಡಲಾಗ್ತಿದೆ. ಮತಬೇಟೆಯಲ್ಲಿರುವ ರಾಜಕಾರಣಿಗಳು ಈಗ ಕುಕ್ಕರ್ ಅನ್ನ ವಿತರಣೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರೇ ಕುಕ್ಕರ್ ಅನ್ನ ವಿತರಣೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಆಮಿಷದ ಬಗ್ಗೆ ಕಾಂಗ್ರೆಸ್ ನಾಯಕರು ದೂರನ್ನ ಕೊಡ್ತಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಶಾಸಕ ರಾಮಲಿಂಗಾರೆಡ್ಡಿ ಪರವಾಗಿ ಕುಕ್ಕರ್ ಅನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಮತದಾರರಿಗೆ ಆಮಿಷ ಒಡ್ಡಿದ ಬಗ್ಗೆ ಕಾಂಗ್ರೆಸ್ ದೂರನ್ನ ಕೊಟ್ಟಿತ್ತು. ಕಾಂಗ್ರೆಸ್ನ ಹಿರಿಯ ಮುಖಂಡ ರಾಮಲಿಂಗಾರೆಡ್ಡಿ ಸ್ವಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿರುವ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿ ಆಗ್ತಾ ಇದೆಯಾ, ಹೇಗೆ? ಖಂಡಿತವಾಗಿಯೂ ನವಿತಾ ಜೈನ್, ಈಗಾಗಲೇ ನಿನ್ನೆ ಅಷ್ಟೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಕೂಡ ಮತದಾರರಿಗೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಮಿಷವನ್ನು ಒಡ್ತಿದ್ದಾರೆ, ಗಿಫ್ಟ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ 7 ಬಾರಿ ಶಾಸಕರು ಆಗಿರ್ತಕ್ಕಂಥ ಬಿಟಿಎಂ ಲೇಔಟ್ನ ಶಾಸಕ ಆರ್ ರಾಮಲಿಂಗಾರೆಡ್ಡಿ ಅವರು ಇವತ್ತು ತಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಕುಕ್ಕರ್ ಹಂಚಿಕೆ ಮಾಡಿರ್ತಕ್ಕಂಥ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ಇನ್ನೇನು ಚುನಾವಣೆಗೆ 3 ತಿಂಗಳು ಇರ್ತಕ್ಕಂಥದ್ದು. ಇದಕ್ಕೂ ಮೊದಲು ಪ್ರತಿ ಮಹಿಳೆಯರು ಕೂಡ ಕುಕ್ಕರ್ ಹಂಚಿಕೆಯನ್ನ ಮಾಡ್ತಿರುವಂಥದ್ದು. ಆ ಮುಖಾಂತರ ಪರೋಕ್ಷವಾಗಿ ಇದೊಂಥರ ಮತದಾರರಿಗೆ ಆಮಿಷದ ಒಡ್ತಿರೋದು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಬಿಜೆಪಿಯವರು ಎಲ್ಲೊಂದ್ ಕಡೆ ಆಮಿಷ ಒಡ್ತಿದಂತ ಆರೋಪ ಮಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ತಾವೇ ಕೂಡ ಆಮಿಷವನ್ನು ಒಡ್ತಿರುವಂತದ್ದು ಮತ್ತು ಮಹಿಳೆಯರಿಗೆ ಕುಕ್ಕರ್ ಅನ್ನು ಕೊಡ್ತಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆರಂಭವಾಗಿರುವಂತದ್ದು. ಅಂದ್ರೆ ನೈತಿಕತೆಯ ಪ್ರಶ್ನೆ ಬಂದಾಗ ಬೇರೆಯವರು ತಪ್ಪು ಮಾಡಿದರೆ ನಾವು ಮಾತ್ರ ಸರಿ ಅನ್ನುವಂತ ಕಾಂಗ್ರೆಸ್ ಪಕ್ಷದವರಿಗೆ, ಅದು ಕೂಡ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರೇ ಕುಕ್ಕರ್ ಹಂಚುವ ಮುಖಾಂತರ ಇದು ಮತದಾರರಿಗೆ ಪರೋಕ್ಷವಾಗಿ ಆಮಿಷ ಅಂತಲೇ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಬಿಜೆಪಿಗೆ ಇದು ಒಂಥರ ಅಸ್ತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಬಿಜೆಪಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ರಮೇಶ್ ಜಾರಕಿಹೊಳಿ ವಿರುದ್ಧ ನಿನ್ನೆ ಅಷ್ಟೇ ದೂರನ್ನು ಕೊಟ್ಟಿದ್ರು. ದೂರು ಕೊಟ್ಟ 24 ಗಂಟೆ ಒಳಗಡೆ ಸ್ವತಃ ಕಾಂಗ್ರೆಸ್ನ ಹಿರಿಯ ನಾಯಕ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರೇ ತಮ್ಮ ಕ್ಷೇತ್ರದಲ್ಲಿ ಕುಕ್ಕರ್ ಅನ್ನ ಹಂಚಿರುವಂತದ್ದು ಇದೀಗ ಬೆಳಕಿಗೆ ಬಂದಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಬಿಟಿಎಂ ಲೇಔಟ್ನ ಕಾಂಗ್ರೆಸ್ ಇಂದ ಈಗ ಕುಕ್ಕರ್ ಹಂಚಿಕೆ ಮಾಡಲಾಗ್ತಾ ಇದೆ. ಒಂದ್ ಕಡೆ ಈಗ ಕಾಂಗ್ರೆಸ್ಸೇ ದೂರನ್ನ ಕೊಡ್ತಾ ಇದೆ, ಆಮಿಷವನ್ನ ಒಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಅಂತ ಹೇಳಿ. ನಿನ್ನೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೂರನ್ನೂ ನೀಡಿತ್ತು. ಆದ್ರೆ ಇವತ್ತೇನು ಕಾಂಗ್ರೆಸ್ ಮಾಡ್ತಾ ಇದೆ? ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು ಅನ್ನುವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಶಾಸಕ ರಾಮಲಿಂಗಾರೆಡ್ಡಿ ಪರವಾಗಿ ಕುಕ್ಕರ್ ಅನ್ನ ಹಂಚಿಕೆ ಮಾಡ್ತಿದ್ದಾರೆ ಅನ್ನುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಲ್ಲಿ ಯಾರಿದ್ದಾರೆ, ಕುಕ್ಕರ್ ಹಂಚಿಕೆ ಮಾಡ್ತಾ ಇದ್ದಾರೆ, ದೃಶ್ಯಗಳನ್ನು ನೀವು ನೋಡಬಹುದು. ಅಲ್ಲಿ ರಾಮಲಿಂಗಾರೆಡ್ಡಿ ಅವರೇ ಸ್ವತಃ ಅಲ್ಲಿದ್ದಾರೆ. ಕುಕ್ಕರ್ ಅನ್ನ ಹಂಚಿಕೆ ಮಾಡ್ತಾ ಇರುವ ದೃಶ್ಯಗಳನ್ನ ನ್ಯೂಸ್ 18 ಕನ್ನಡದಲ್ಲಿ ನೀವು ನೋಡಬಹುದು. ಹಾಗಾದ್ರೆ ಬಿಜೆಪಿ ಮಾಡ್ತಿರೋದೇನು, ಕಾಂಗ್ರೆಸ್ ಮಾಡ್ತಾ ಇರೋದೇನು? ಗಣರಾಜ್ಯೋತ್ಸವ ದಿನ ಕಾಂಗ್ರೆಸ್ ಮುಖಂಡ ಭಾರಿ ಎಡವಟ್ಟನ್ನ ಮಾಡಿದ್ದು, ರಾಷ್ಟ್ರ ಧ್ವಜದ ಬದಲಿಗೆ ಬೇರೆ ಧ್ವಜವನ್ನ ಹಾರಿಸಿದ್ದಾರೆ ಕಾಂಗ್ರೆಸ್ ಮುಖಂಡ. ಬೇರೆ ಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನ ಹಾಡಿದ್ದಾರೆ ಕಾಂಗ್ರೆಸ್ ಮುಖಂಡ. ಇದು ವಿಜಯಪುರ ಜಿಲ್ಲೆಯ ಜಳಕಿ ಸಮೀಪದ ಸಿಗಣಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಡಿಜಿಟಲ್ ವಿಭಾಗದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಪಾಟೀಲ್ ಎಡವಟ್ಟನ್ನ ಮಾಡಿದ್ದು, ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇರುವ ಹಳದಿ ಧ್ವಜವನ್ನ ಹಾರಿಸಿದ್ದಾರೆ ಪ್ರಕಾಶ್ ಪಾಟೀಲ್ ಅವರು. ಇವತ್ತು ಯಾವ ಧ್ವಜವನ್ನ ಹಾರಿಸಬೇಕಾಗಿತ್ತು? ರಾಷ್ಟ್ರ ಧ್ವಜವನ್ನ ಹಾರಿಸಬೇಕಾಗಿತ್ತು. ಆದ್ರೆ ರಾಷ್ಟ್ರ ಧ್ವಜದ ಬದಲಿಗೆ ಅವರು ಏನ್ ಹಾರಿಸಿದ್ದಾರೆ? ಹಳದಿ ಧ್ವಜವನ್ನ, ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇರುವ ಹಳದಿ ಧ್ವಜವನ್ನ ಹಾರಿಸಿದ್ದಾರೆ ಪ್ರಕಾಶ್ ಪಾಟೀಲ್. ಇದು ಈಗ ಎಡವಟ್ಟನ್ನ ಮಾಡಿರೋದಕ್ಕೆ ಸಾಕ್ಷ್ಯವೂ ಇದೆ, ದೃಶ್ಯಗಳು ಲಭ್ಯ ಆಗಿದೆ. ವಿಜಯಪುರ ಜಿಲ್ಲೆಯ ಝಳಕಿ ಸಮೀಪದ ಸಿಗಣಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಇವರು ಕಾಂಗ್ರೆಸ್ನ ಡಿಜಿಟಲ್ ವಿಭಾಗದ ಜಿಲ್ಲಾಧ್ಯಕ್ಷರು ಪ್ರಕಾಶ್ ಪಾಟೀಲ್ ಅವರು ಈ ಎಡವಟ್ಟನ್ನ ಮಾಡಿರೋದು. ರಾಷ್ಟ್ರಧ್ವಜದ ಬದಲಿಗೆ ಬೇರೆ ಧ್ವಜವನ್ನ ಹಾರಿಸಿದ್ದಾರೆ, ಎಡವಟ್ಟನ್ನ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇರುವ ಹಳದಿ ಧ್ವಜವನ್ನ ಹಾರಿಸಿ ಜೊತೆಗೆ ರಾಷ್ಟ್ರಗೀತೆಯನ್ನು ಹಾಡಿದಾರಂತೆ ಅಲ್ಲಿ. ಈಗ ಈ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ
ರಾಷ್ಟ್ರಧ್ವಜವನ್ನ ಹಾರಿಸಬೇಕಾಗಿತ್ತು, ಆದ್ರೆ ಅಲ್ಲಿ ಹಾರಿಸಿದ್ದು ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇರುವ ಹಳದಿ ಧ್ವಜವನ್ನ ಹಾರಿಸಿ ಆ ನಂತರ ರಾಷ್ಟ್ರಗೀತೆಯನ್ನು ಹಾಡಿದ್ದಾರೆ. ಇವತ್ತು ರಾಷ್ಟ್ರಧ್ವಜದ ಹಾರಾಟ ಮಾಡಬೇಕಾಗಿತ್ತು ಅಥವಾ ರಾಷ್ಟ್ರಧ್ವಜವನ್ನ ಹಾರಿಸಬೇಕಾಗಿತ್ತು. ಬಟ್ ಒಬ್ಬ ಕಾಂಗ್ರೆಸ್ನ ಮುಖಂಡರು ಇವರು, ಕಾಂಗ್ರೆಸ್ ಡಿಜಿಟಲ್ ವಿಭಾಗದ ಜಿಲ್ಲಾಧ್ಯಕ್ಷರು ಇವರು ಮಾಡಿರುವ ಎಡವಟ್ಟು ಯಾವ ರೀತಿಯಾಗಿದೆ ದೃಶ್ಯಗಳಲ್ಲಿ ನೀವು ನೋಡಬಹುದು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by Vimal.